ಇದು ಪ್ರೈಸ್ ಬಂದು 375 ಹೇಳ್ತಾ ಇರೋದು. ನಿಮ್ ಚಾನಲ್ ಬಂದು 350 340 ಮಾಡ್ಕೊಡ್ತೀನಿ. ಮ್ಯಾಗ್ ವೀಲ್ ಸಕ್ಕ ಡಿಫ್ರೆಂಟ್ ಆಗಿದೆ ಇದು. ನಮ್ಮಲ್ಲಿ ಮೀಟರ್ ಗ್ಯಾರಂಟಿ ಮೊದಲು ಹೇಳ್ತೀನಲ್ಲ, ಸೊ ಮೀಟರ್ ಗ್ಯಾರಂಟಿ ಇರುತ್ತೆ. ನಮ್ಮ ಇದು ಗಾಡಿ ಬಂದು 1,05,000 ಗಾಡಿ ಓಡಿದೆ. 390 ಹೇಳ್ತಾ ಇರೋದು 375 ಮಾಡ್ಕೊಡ್ತೀನಿ ಫೈನಲ್ ಆಗಿ. 90% ಲೋನ್ ಆಗೋತಿದ್ದಿ. 290 ಹೇಳ್ತಿದ್ದೀರಾ, 275 ಮಾಡಿಸ್ಕೊಡ್ತೀರಾ. BMW ಬೆನ್ಸಿಗಿಂತ ತೂಕ ಜಾಸ್ತಿ ಕೂಡ ಹಂಗೆ ಇದೆ ಗಾಡಿ. ನಮ್ಮಲ್ಲಿ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಗಾಡಿ ಮಾತ್ರ ನಾವು ಸೇಲ್ ಮಾಡ್ತೀವಿ, ತಗೋತೀವಿ ಅಷ್ಟೇ. ಸೊ ಈ ಕಾರ್ ತಗೊಂಡ್ರೆ ನೀವು ಕಂಪ್ಲೀಟ್ ಶೋರೂಮ್ ಅಲ್ಲೇ ತಗೊಂಡೆ ಅನ್ನೋ ಒಂದು ಖಂಡಿತ ಸರ್. ಎಲ್ಲ ಇಷ್ಟು ಕೂಡ ಇದೆ ನಮ್ಮಲ್ಲಿ. ಇದೆಲ್ಲ ಆಸ್ ಇಟ್ ಈಸ್ ಇದೆ. ಎರಡಕ್ಕೂ ಸೇಮ್ ಪ್ರೈಸ್ ಹೇಳ್ತಿದ್ದಾರೆ, ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ನೋಡ್ತೀವಿ ಒಳಗೆ ಕಲ್ಲಿದ್ದಂಗೆ ಇರ್ತವೆ ಗಾಡಿಗಳು. ಕಸ್ಟಮರ್ ಇನ್ನೊಬ್ರು ಕಸ್ಟಮರ್ಗೆ ಹೆಲ್ಪ್ ಆಗಲಿ ಅಂತಾನೆ ಕಸ್ಟಮರ್ 4 ವರ್ಷ ಕೊಟ್ಟಿದ್ದಾರೆ ಸರ್. ಮಾಡಲ್ ಬೇಕು ಸರ್, ಪ್ರೈಸ್ ಏನು ಬೇಕಂತ ಪ್ರೈಸಿಂಗ್ ಮಾಡ್ಕೊಡ್ತೀನಿ. ಇದು 12 ಮಾಡಲು 13 ಮಾಡಲು ಸೆಕೆಂಡ್ಸ್ ಅಲ್ಲಿ ಇದು ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ ಸರ್. ಇದು 4 ಮುಕ್ಕಲ್ ಹೇಳ್ತಿರೋದು. ನಿಮ್ಮ ಪ್ರೈಸ್ ಬಂದು 4 ಮಾಡ್ಕೊಡ್ತೀನಿ. ನಮ್ಮಲ್ಲಿ ಡೈರೆಕ್ಟ್ ಕಸ್ಟಮರ್ ಬೇಕಲ್ಲ ಗಾಡಿ ಸೇಲ್ ಮಾಡ್ತೀವಿ ಡೈರೆಕ್ಟ್. ಆಲ್ ಇನ್ ಕರ್ನಾಟಕ ಸರ್, ಆಲ್ ಇನ್ ಕರ್ನಾಟಕ. ಎಲ್ಲರೂ ಇದೆ ಕರ್ನಾಟಕದಲ್ಲಿ. ನಾನು ಲೋನ್ ಮಾಡ್ಕೊಂಡು ಜವಾಬ್ದಾರಿ ಸರ್ ಅವ್ರಿಗೆ. ಎಕ್ಸ್ಚೇಂಜ್ ತಗೋತೀವಿ, ಸೇಲಿಂಗ್ ಮತ್ತೆ ಪರ್ಚೇಸ್ ಮಾಡ್ತೀವಿ, ನಿಮಗೆ ಕೊಟ್ಟು ಕೊಡ್ತೀವಿ. ಸೊ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಬಬ್ರು ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಶ್ರೀ ಸಿದ್ಧಿವಿನಾಯಕ ಪ್ರೀ ಒನ್ ಸೆಕೆಂಡ್ ಕಾರ್ ಶೋರೂಮಿಗೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಾರ್ ಕಲೆಕ್ಷನ್ ಇದೆ ಅಂತೇಳಿ. ಇಲ್ಲಿ ದ ಬೆಸ್ಟ್ ಪ್ರೈಸಲ್ಲಿ ಕ್ವಾಲಿಟಿ ಕಾರ್ಸ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬೆಸ್ಟ್ ಆಫರ್ಸ್ಗಳು ಕೂಡ ಕೊಡ್ತಾ ಇದ್ದಾರೆ. ಸೊ ಅದ್ರ ಜೊತೆ ಇಲ್ಲಿ ನಿಮಗೆ ಯಾವುದೇ ಥರದ ಕಾರ್ ಬೇಕು ಅಂತಂದ್ರೂ ಇವರು ತರಿಸ್ಕೊಡೋ ವ್ಯವಸ್ಥೆ ಕೂಡ ಮಾಡ್ತಾರೆ. ಇಂಥದ್ದು ಇಲ್ಲ ಅಂತಂದರೆ ಅದನ್ನು ತರಿಸ್ಕೊಡೋ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಸೊ ಈಗ ಈ ಶೋರೂಮವ್ರನ್ನ ಮಾತಾಡ್ಸೋಣ. ಸೊ ಇಲ್ಲಿ ಏನೇನು ಥರ ಆಫರ್ ಸಿಗ್ತಿದೆ, ಏನೇನು ಕೊಡ್ತಾರೆ ಅದನ್ನೆಲ್ಲ ಕೇಳ್ಕೊಂಬರೋಣ ಬನ್ನಿ. ಸೊ ಶ್ರೀ ಸಿದ್ಧಿವಿನಾಯಕ ಪ್ರೀ ಒನ್ ಕಾರ್ ಶೋರೂಮ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರೋ ಕಾರ್ತಿಕ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ ಸರ್, ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಸರ್ ಲೊಕೇಶನ್ ಬಂದು ನಿಮಗೆ ನಿಯರ್ ಬೈ ನಿಮಗೆ ಕೋಣಗುಂಟೆ ಫೋರಮ್ ಬರುತ್ತೆ. ಕನಕಪುರ ಮೇನ್ ರೋಡ್ ನಿಮಗೆ ಇದು. ಕನಕಪುರ ಮೇನ್ ರೋಡ್ ಕೋಣಗುಂಟೆ ಕ್ರಾಸ್ ನಿಯರ್ ಬೈ ಬರುತ್ತೆ. ನಿಮಗೆ ನೆಕ್ಸ್ಟ್ ಮೆಟ್ರೋಷನ್ ಬರುತ್ತೆ, ದೊಡ್ಡ ಮೆಟ್ರೋಷನ್ ಬರುತ್ತೆ. ಮೆಟ್ರೋಷನ್ ಪಕ್ಕದಲ್ಲಿ ಮೆಟ್ರೋ ಪಿಲ್ಲರ್ ನಂಬರ್ 187. ನೀವು ಕನಕಪುರ ರೋಡಲ್ಲಿ ದೊಡ್ಡ ಕಲ್ಸ ಅಂದ್ರೆ ಮೆಟ್ರೋ ಸ್ಟೇಷನ್ ಹತ್ರ ಬಂದರೆ ಅಲ್ಲೇ ನಿಮಗೆ ಒಳಗಡೆನೆ ಈ ಕಾರ್ ಶೋರೂಮ್ ಕಾಣುತ್ತೆ. ನಿಮಗೆ ಎಕ್ಸಾಕ್ಟ್ ಲೊಕೇಶನ್ನು ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ. ಡೈರೆಕ್ಟ್ ಕಾಲ್ ಮಾಡ್ಕೊಂಬನ್ನಿ. ಸೊ ಹಾಗೆ ಸರ್, ಇವಾಗ ಏನೇನು ಆಫರ್ಸ್ಗಳೇನಾದರೂ ಕೊಡ್ತಾ ಇದ್ದೀರಾ ಫೆಸ್ಟಿವಲ್ಗೆ? ನಮ್ಮಲ್ಲಿ ಆಫರ್ಸ್ ಅಂತ ಏನಿಲ್ಲ, ಬಟ್ ನಮ್ಮಲ್ಲಿ ಬೆಸ್ಟ್ ಕ್ವಾಲಿಟಿ ಕಾರ್ಸ್ ಇರುತ್ತೆ, ಮತ್ತು ಪಕ್ಕ ಗ್ಯಾರಂಟಿ ಕಾರ್ಸ್ ಇರುತ್ತೆ, ಮತ್ತು ಮೀಟ್ರಿ ಗ್ಯಾರಂಟಿ ಇರುತ್ತೆ. ನಮ್ಮಲ್ಲಿ ಮೀಟ್ರಿ ಗ್ಯಾರಂಟಿ, ಆಕ್ಷನ್ ಫ್ರೀ ವೆಹಿಕಲ್ಲು, ಮತ್ತು ಪಕ್ಕ ಕರ್ನಾಟಕ ಗಾಡಿ ನಮ್ಮಲ್ಲಿ ಸೇಲ್ಸ್ ಮಾಡೋದು. ಪರ್ಚೇಸ್ ಆಗಲಿ, ಸೇಲ್ಸ್ ಆಗಲಿ, ಎಕ್ಸ್ಚೇಂಜ್ ಆಗಲಿ, ನಮ್ಮಲ್ಲಿ ಪಕ್ಕ ಕರ್ನಾಟಕಗಳು ಮತ್ತು ನಮ್ಮಲ್ಲಿ ಗಾಡಿಗಳು ತಗೋತೀವಿ, ಸೇಲ್ ಮಾಡ್ತೀವಿ. ನಮ್ಮಲ್ಲಿ ಗ್ಯಾರಂಟಿ ಚೆನ್ನಾಗಿರುತ್ತೆ ಗಾಡಿಗಳು. ಸೊ ಮೈನಾಗಿ ಇವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಮತ್ತು ಕ್ವಾಲಿಟಿ ವೈಸ್ನ ಕೊಡ್ತಿದ್ದಾರೆ. ಅದರಲ್ಲೂ ಕೆ ನಂಬರ್ಸ್ ಮಾತ್ರನೇ ಮಾಡೋದು, ಬೇರೆ ಯಾವುದು ಮಾಡಲ್ಲ ಅಂತಲೂ ಹೇಳ್ತಿದ್ದಾರೆ. ಸೊ ಫೆಸ್ಟಿವಲ್ಗೆ ಏನು ಕೊಡಲ್ವಾ ಸರ್? ಸರ್ ನಮ್ಮಲ್ಲಿ ಫೆಸ್ಟಿವಲ್ ಅಂತಿಲ್ಲ, ನಮ್ಮಲ್ಲಿ ಆಯ್ತು ಪೂಜೆಗೆ ಇಡ್ತೀವಿ, ದಸರಾಗೆ ಇರ್ತೀವಿ. ಸರ್ ಇವಾಗ ಗ್ಯಾರಂಟಿಗಳಲ್ಲಿ ಯಾವ ಥರ ಕೊಡ್ತಿದ್ದೀರಾ? ಸರ್ ನಮ್ಮಲ್ಲಿ 6 ಮಂತ್ ಇದೆ, 1 ಇಯರ್ ಇದೆ, 3 ಮಂತ್ಸ್ ಇದೆ. ಇಷ್ಟ ಪೇ ಆಗುತ್ತೆ. ನಮ್ಮಲ್ಲಿ ನಿಮಗೆ ವ್ಯಾರಂಟಿ ಬೇಕು ಅಂದ್ರೆ ನಮ್ಮ ಕಡೆ ಕಂಪ್ನಿ ಕಡೆ ಫುಲ್ ಕಾರ್ ಕೊಡ್ತೀರಾ? ಇಂಜಿನ್ ಮತ್ತೆ ಇಂಜಿನ್ ವಾರಂಟಿ ಮತ್ತು ಗೇರ್ ಬಾಕ್ಸ್ ವಾರಂಟಿ 2 ಕೊಡ್ತೀವಿ. ಓಕೆ ಸರ್, EMI ಆಪ್ಷನ್ ಎಲ್ಲ ಇದೆ? ನಮ್ಮಲ್ಲಿ EMI ಆಪ್ಷನ್ ಕೂಡ ಇದೆ. ನಮ್ಮಲ್ಲಿ 20 ಬ್ಯಾಂಕ್ ಟೈ ಅಪ್ ಆಗಿದೆ. 20 ಬ್ಯಾಂಕ್ ಟೈ ಅಪ್ ಆಗಿದೆ, DS ಆಗಿದೆ. ಅವ್ರಿಗೆ ಲೋನ್ ಬೇಕು, ಲೋನ್ ಮಾಡ್ಕೊಡ್ತೀವಿ ನಾವು. ಸೊ ಕಂಪ್ಲೀಟ್ ಲೋನ್ ಕೂಡ ಆಗುತ್ತೆ. ಸೊ ಕಲೆಕ್ಷನ್ಸ್ ಅಂತೂ ತುಂಬ ಇದೆ. ಆದಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ಗಾಡಿಗಳದ್ದು ನಿಮಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಬನ್ನಿ ಸರ್, ಫಸ್ಟ್ ಯಾವ ಶುರು ಮಾಡೋಣ? ಸರ್ ಇಲ್ಲಿ ಫಸ್ಟ್ ಮಹೇಂದ್ರ ಬುಲೆರೋ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ, 80,000 ಗಾಡಿ ಓಡಿದೆ. ಅಪ್ ಟು ಸ್ವಲ್ಪ ರೆಕಾರ್ಡ್ ಸಿಗುತ್ತೆ ಗಾಡಿಗೆ. ಗಾಡಿ ಮಾತ್ರ ಎಕ್ಸಲೆಂಟ್ ಗಾಡಿ ಇದೆ. ಬಂಪರ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ. ಟೈರ್ಸ್ ಇನ್ನು 90% ಟೈರ್ಸ್ ಇದೆ. ಎಲ್ಲ ಕೂಡ ಶೋರೂಮ್ ಮೇಂಟೆನೆನ್ಸು. ಗಾಡಿ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಲು. ಕಸ್ಟಮರ್ ಬಂದು ಡೈರೆಕ್ಟ್ ಇಲ್ಲೇ ಇದ್ದಾರೆ. ಗಾಡಿ ಇಂಟರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ನೋಡಿ. ಪ್ರೈಸ್ ಬಂದು ನಿಮಗೆ ಇದು 640 ಹೇಳ್ತಿರೋ. ನಿಮ್ಮ ಕಡೆ ಚೆನ್ನಾಗಿ ಒಳ್ಳೆ ಪ್ರೈಸ್, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಬೇಕಾ. ಗಾಡಿ ತುಂಬ ಚೆನ್ನಾಗಿದೆ. ಗಾಡಿಗೆ ಮಹೀಂದ್ರ ಸ್ಕಾರ್ಪಿಯೋ ಇದೆ. ಸೊ ಮಹೇಂದ್ರ ಸ್ಕಾರ್ಪಿಯೋ ಹೊಸ ಗಾಡಿ ಸರ್, ಫುಲ್ ಲಕ್ಸುರಿ ಗಾಡಿ ಥರ ಕಾಣಿಸ್ತಿದೆ ಸರ್ ಇದು. ಹೊಸ ಗಾಡಿ 23 ಮಾಡಲು, ಸಿಂಗಲ್ ಅನ್ನೋರು ಗಾಡಿ, 1 ಇಯರ್ ವೆಹಿಕಲ್, 23,000 ಗಾಡಿ ಓಡಿದೆ. ಇಂಟೀರಿಯರ್ ಕೂಡ ತೋರಿಸ್ತೀನಿ ನಿಮಗೆ, ಇಂಟೀರಿಯರ್ ಹೇಗಿದೆ ಅಂತ. ಹೊಸ ಗಾಡಿ ಸರ್, ರಾತ್ರಿ ಬಂದಿರೋ ಗಾಡಿ. ವಾವ್, ಫುಲ್ ಶೋರೂಮ್ ಮೇಂಟೆನೆನ್ಸ್ ಇದೆ. ಗಾಡಿ ಮರ ಸೂಪರ್ ಕ್ಲಾಸ್ ಆಗಿದೆ. ಡೀಸೆಲ್ ವೆಹಿಕಲ್ಲು. ಇಷ್ಟು ಲಕ್ಸುರಿ ವೆಹಿಕಲಲ್ಲಿ ಆಲ್ಮೋಸ್ಟ್ ಪೆಟ್ರೋಲ್ ಸಿಗುತ್ತೆ. ನೋಡ್ತಿರ್ಬೋದು, ಡೀಸೆಲ್ ವೆಹಿಕಲ್ಸ್ ತುಂಬ ಲಕ್ಸುರಿ ಆಗಿದೆ. ಪೇಂಟು ಅಷ್ಟೇ ಸಿಕ್ಕಾಪಟ್ಟೆ, ಎಲ್ಲೂ ಸ್ಕ್ರ್ಯಾಚ್ ಆಗಲಿ, ಡೆಂಟ್ ಆಗಲಿ ಏನೂ ಇಲ್ಲ. ಶೋರೂಮ್ ಗಾಡಿ ಥರವೇ ಇದೆ ಸರ್. ಇದೆಷ್ಟು ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ಇದು ನಿಮಗೆ 26 lakhs ಹೇಳ್ತಾ ಇರೋದು. ನಿಮ್ಮ ಚೆನ್ನಾಗಿ ಕಡೆ ಬಂದರೆ ಒಂದು 25.5ಗೆ ಮಾಡ್ಕೊಡ್ತೀನಿ, 25.5 ಮಾಡ್ಕೊಡ್ತೀನಿ. ಓಕೆ ಸರ್, ಹೊಸ ಗಾಡಿ. ಹೊಸ ಆಂಡ್ರಾಯ್ಡ್ ಗಾಡಿ ಬಂದು 28 ಇದೆ, 28 ಸಮಥಿಂಗ್ ಏನೋ ಹೊಸ ಗಾಡಿ ಇದೆ. ನಿಮ್ಮ ಚೆನ್ನಾಗಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಬೇಕಾದ್ರೆ. ಸೊ ಹಾಗೆ ನೋಡ್ತಿರ್ಬೋದು, ಹೋಂಡಾ ಗಾಡಿ ಇದೆ ಸರ್, ಹೇಳಿ ಸರ್. ಇದು ಫ್ಯಾಮಿಲಿ ಅಂತನ ಪಕ್ಕಾ ಗಾಡಿ ಚೆನ್ನಾಗಿರೋ ಗಾಡಿ, ತುಂಬ ಸ್ಮೂತ್ ಆಗಿ. ಹೋಂಡಾ ಬ್ರಿಯೋ ಸರ್, ಸ್ಮಾಲ್ ವೆಹಿಕಲ್, ಸಿಟಿ ಮೇಂಟೆನೆನ್ಸ್ ಆಗಲಿ, ಟ್ರಾಫಿಕ್ ಆಗಲಿ ಒಳ್ಳೆ ಮೇಂಟೆನೆನ್ಸ್ ಗಾಡಿ ಇದು. ಹೋಂಡಾ ಬ್ರಿಯೋ ಬಂದು, ಇದು ಹೋಂಡಾ ಬ್ರಿಯೋ 13 ಮಾಡಲು, ಸಿಂಗಲ್ ಓನರ್ ಗಾಡಿ.
54,000 ಗಾಡಿ ಓಡಿದೆ. ಗಾಡಿ ನೋಡಿ ತುಂಬ ಚೆನ್ನಾಗಿ ಇಂಟೀರಿಯರ್ ಕ್ಲೀನ್ ಚೆನ್ನಾಗಿ ಮಾಡಿಸಿದ್ದಾರೆ, ಕಸ್ಟಮರು ಚೆನ್ನಾಗಿ ಮೆಂಟಿದ್ದಾರೆ. ಹೌದು. ಇದು ಪ್ರೈಸ್ ಬಂದು 375 ಹೇಳ್ತಾ ಇರೋದು. ನಿಮ್ಮ ಚಾನಲ್ ಬಂದು 350 340 ಮಾಡ್ಕೊಡ್ತೀನಿ ಬೇಕಾರೆ. 340ಗೆ? ಹೌದು ಸರ್, ಖಂಡಿತ. ಲೋನ್ ಕೂಡ ಆಗುತ್ತೆ ಇದಕ್ಕೆ, ಲೋನ್ ಕೂಡ ಆಗುತ್ತೆ. ಇದು 2 ಲ್ಯಾಕ್ ಲೋನೇ ಆಗುತ್ತೆ ಇದಕ್ಕೆ. 2 lakhs ಲೋನೇ ಆಗುತ್ತೆ? ಹೌದು, 2 ಲ್ಯಾಕ್ಸ್ ಲೋನೇ ಆಗುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಮಹೇಂದ್ರ XV500 ಇದೆ. XV500 19 ಮಾಡಲು ಸಿಂಗಲ್ ಅನ್ನೋರು W11 ಇದು ಗಾಡಿ. ನಿಮ್ಗೆ ಅಡಿಷನಲ್ ಕಸ್ಟಮರ್ ಹಾಕ್ಸಿದ್ರೆ ಟೈರ್ ನಿಮಗೆ ಮ್ಯಾಗ್ವಿಲ್ ಬಂದು 70,000 ಮ್ಯಾಗ್ವಿಲ್ ಹಾಕ್ಸಿದ್ರೆ ಮ್ಯಾಗ್ವಿಲ್ ಸಕ್ಕ ಡಿಫ್ರೆಂಟ್ ಆಗಿದೆ ಹೌದು. ಇದು. ಸೊ ನೋಡ್ತಿರೋದು ಫುಟ್ವೇರ್ ಆಫ್ಟರ್ ಮಾರ್ಕೆಟ್ ಒಳಗಡೆ ಇಂಟೀರಿಯರ್ ತೋರಿಸ್ತಾರೆ. ಗಾಡಿ ತುಂಬ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್, ಆಫ್ಟರ್ ಮಾರ್ಕೆಟ್ ಅಲ್ವಾ ಇದು ಫುಟ್ವೇರ್? ಹೌದು ಸರ್. ಓಕೆ. ಇದು W11 500 ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟು. ಸೊ 7 ಸೀಟ್ ನೋಡಬೇಕು. ಸೀಟ್ ಬಂದು ಫುಲ್ ಪ್ಯೂರ್ ಲೆದರ್ ಸೀಟ್ಸ್ ಇದೆ. ಪ್ಯೂರ್ ಲೆದರ್ ಸೀಟ್ಸು ಮತ್ತು ಕ್ವಾಲಿಟಿನೂ ಅಷ್ಟೇ ಸಾಕಾಗಿದೆ. ಕುತ್ಕೊಂಡ್ರೆ ಕಂಫರ್ಟ್ ಫೀಲ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಸಿಸ್ಟಮ್ಸು ಅದ್ರ ಜೊತೆಗೆ ಪುಷ್ಪಣ ಶಟರ್ ಫುಲ್ ವಿತ್ ಸನ್ರೂಫ್ ಗಾಡಿ ಇದೆ. ವಿತ್ ಸನ್ರೂಫ್ ಕೂಡ ಇದೆ, ನೋಡ್ತಾ ಇರ್ಬೋದು. ಕಂಪ್ಲೀಟ್ ಸನ್ರೂಫ್ ಗಾಡಿ ನೋಡಿ. ಇಲ್ಲಿ ಆಫ್ಟರ್ ಮಾರ್ಕೆಟಲ್ಲಿ ಸುಮಾರು ಮಾಡಿಫಿಕೇಶನ್ಸ್ಗಳು ಕೂಡ ಮಾಡ್ತಿದ್ದಾರೆ. ಸೊ ಸರ್ ಇದೆಷ್ಟು ಪ್ರೈಸ್ ಸರ್? ಸರ್ ಪ್ರೈಸ್ ಬಂದು ಇದು ನಿಮಗೆ 14,500 ಹೇಳ್ತಿರೋದು. ನಿಮ್ಮ ಚಾನಲ್ ಕಡೆ ಬಂದರೆ 14 ಲಕ್ಷ ಮಾಡಿಸ್ಕೊಡ್ತೀನಿ ಫೈನಲ್. ಟಾಟಾ ನ್ಯಾನೋ ಇದು ಸಿಟಿಗಾಗಲಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಒಳ್ಳೆ ಮೈಲೇಜ್ ಬರುತ್ತೆ. ಸಿಟಿ ಮೈಲೇಜ್ ತುಂಬ ಚೆನ್ನಾಗಿದೆ. 2018-19 ಮಾಡಲು ಸಿಂಗಲ್ ಓನರ್ ಗಾಡಿ. ಚಿಕ್ಕ ವಯಸ್ಸಲ್ಲಿ ನಾವು ಇದನ್ನೆಲ್ಲ ಕಪ್ಪೆ ಕಾರ್ ಅಂತಿದ್ವಿ. ಹೌದು, ಬಟ್ ಕರೆಕ್ಟ್. ಇದಿಷ್ಟು ಒಂದು ಯೂಸಿಗೆ ಬರುತ್ತೆ ಅಂತ ನಮ್ಮ ಯೋಚನೆ ಕೂಡ ಮಾಡಿ ತುಂಬ ವ್ಯಾಲ್ಯೂ ಇದೆ ಸರ್. ತುಂಬ ಗಾಡಿ ಸ್ಟಾಪ್ ಆಗಿರ್ಬೋದು. ಇವಾಗ ಗಾಡಿ ಸ್ಟಾಪ್ ಮಾಡೋದು ಕೂಡ ತುಂಬ ವ್ಯಾಲ್ಯೂ ಇದೆ. ರಿಸೇಲ್ ವ್ಯಾಲ್ಯೂ ತುಂಬ ಇದೆ ಗಾಡಿಗೆ. ಇದು 250 ಹೇಳ್ತಾ ಇರೋದು. ಒಂದು 230 225 ರೇಂಜ್ ಮಾಡ್ಕೊಡ್ತೀನಿ ಬೇಕಾದ್ರೆ ಫೈನಲ್ ಆಗಿ. ಐಟನ್ ಗ್ರ್ಯಾಂಡ್ ಇದೆ. ಐಟನ್ ಗ್ರ್ಯಾಂಡು 2016 ಮಾಡಲು ಸಿಂಗಲ್ ಓನರು. ಆಲ್ಮೋಸ್ಟ್ i10ಗಳು i20ಗಳು ನಿಮಗೆ ಹೌದು ಸರ್ ಸಿಗೋದು. i20 ಬೇಕು, ಸ್ವಿಫ್ಟ್ ಬೇಕಾ, ಎಲ್ಲ ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್. ಡೀಸೆಲ್ ಆಗಲಿ ಮ್ಯಾನ್ಯುವಲ್ ಆಗಲಿ ಆಟೋಮೆಟಿಕ್ ಮ್ಯಾನ್ಯುವಲ್ ಎಲ್ಲ ಬರುತ್ತೆ ನಮ್ಮಲ್ಲಿ. ಸೊ ಇದ್ಯಾವುದು ಸರ್ ಇದು? 2016 ಮಾಡಲು ಸಿಂಗಲ್ ಓನರು. 70,000 ಗಾಡಿ ಓಡಿದೆ. ಇದು 520 ಹೇಳ್ತಾ ಇರೋದು. ನಿಮ್ಮ ಚಾನಲ್ ಕಡೆ ಬಂದರೆ ಒಂದು 490 470 ಮಾಡಿಸ್ಕೊಡ್ತೀನಿ ಫೈನಲ್. ಸೊ ಹಾಗೆ ಇಲ್ಲೊಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಬಗ್ಗೆ ಡೀಸೆಲ್ ಗಾಡಿ 13 ಮಾಡಲು ಸೆಕೆಂಡ್ ಓನರು. ನಮ್ಮಲ್ಲಿ ಮೀಟ್ರ್ ಗ್ಯಾರಂಟಿ ಮೊದಲು ಹೇಳ್ತೀನಲ್ಲ, ಸೊ ಮೀಟ್ರ್ ಗ್ಯಾರಂಟಿ ಇರುತ್ತೆ. ನಮ್ಮ ಇದು ಗಾಡಿ ಬಂದು 105,000 ಗಾಡಿ ಓಡಿದೆ. ಇವಾಗಲೂ ಕೂಡ ಬಂದು 105,000 ಕಿಲೋಮೀಟರ್ ಓಡಿದೆ ಸರ್. ನಮ್ಮಲ್ಲಿ ಮೀಟರ್ ಎಂಪರ್ ಗಾಡಿ ಮಾಡಲ್ಲ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು 4,500 ಹೇಳ್ತಾರೆ. 4,400 ಫೈಲ್ ಮಾಡ್ಕೊಡ್ತೀನಿ ಪ್ರೈಸ್. ಕಂಪ್ಲೀಟ್ ಲಾಕ್ ಆಗಿದೆಲ್ಲ ಸರ್ ಇದು. ಸೊ ಮೀಟರ್ ಗ್ಯಾರಂಟಿಗಳು ಯಾರು ಕೊಡಲ್ಲ ಸರ್. ಆಲ್ಮೋಸ್ಟ್ ನೀವು ಮೀಟರ್ ಗ್ಯಾರಂಟಿ ಕೂಡ ಶೋರೂಮ್ ರೆಕಾರ್ಡ್ ಸಿಗುತ್ತೆ ನಮ್ಮಲ್ಲಿ. ಎಲ್ಲ ಪ್ರತಿಯೊಂದು ಗಾಡಿ ಕೂಡ ರೆಕಾರ್ಡ್ ಇರುತ್ತೆ. ಇಷ್ಟು ಸಿಗುತ್ತೆ ನಮ್ಮಲ್ಲಿ. ಓಕೆ ಸರ್, ಎಷ್ಟು ಹೇಳಿದ್ರಿ ಪ್ರೈಸ್? ಸರ್ ಇದು 4,300 ಹೇಳ್ತಿರೋದು. ನಿಮ್ಮ ಪ್ರೈಸ್ ಬಂದು 4,500 ಮಾಡ್ಕೊಡ್ತೀನಿ ಫೈನಲ್. ಸರ್ ಇದು ರಿಡ್ಜ್ ಸರ್, ಮಾರುತಿ ರಿಡ್ಜ್ ಪೆಟ್ರೋಲ್ ವೇರಿಯಂಟ್ 13 ಮಾಡಲು ಥರ್ಡ್ ಓನರ್ ಗಾಡಿ ಆಲ್ರೆಡಿ. ಇದು 390 ಹೇಳ್ತಿರೋದು. 375 ಮಾಡಿಸ್ಕೊಡ್ತೀನಿ. 390 ಅಲ್ಲ ಅದು? ಹಾಂ ಹೌದು, 390 ಹೇಳ್ತಿರೋದು. 375 ಮಾಡಿಸ್ಕೊಡ್ತೀನಿ ಫೈನಲ್ ಆಗಿ. ಸೊ ಕಾರಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಶೋರೂಮ್ ಮೇಂಟೆನೆನ್ಸೇ ಇದೆ. ಸೊ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹಾಕಿಸ್ಕೋಬೇಕು. ಸೊ ಅದ್ರ ಜೊತೆ ಹಾಗೆ ಇಲ್ಲೊಂದು ಯಾವುದೋ ಗಾಡಿ ಇದೆ ಸರ್, ಒಂದು Honda 820 ಸರ್. ಸೊ 2020 ಮಾಡಲು ಸಿಂಗಲ್ ಓನರು ಸಿಲ್ವರ್ ಕಲರ್ ಸರ್. ಅದೇನು ಸ್ಪೋರ್ಟ್ಸ್ ಪ್ಲಸ್ ಸರ್? ಹೌದು, ಮ್ಯಾಗ್ವಿಲ್ ಸ್ಪೋರ್ಟ್ಸ್ ಆಪ್ಷನಲ್ಲು. ಬರೀ 30,000 ಗಾಡಿ ಓಡಿದೆ. ಸೊ ಡೋರ್ ಓಪನ್ ಆಗ್ತಿಲ್ಲ. ಇಲ್ಲಿಂದನೇ ನಿಮಗೆಲ್ಲ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು. ಸಾಕಾಗಿದೆ ಒಳಗಡೆ ಲುಕ್. ಎಲ್ಲ ಕಂಪನಿ ಮೇಂಟೆನ್ಸ್. i20ಗಳಲ್ಲಿ ಕಾರ್ಗಳು ಸ್ಮೂತ್ ಆಗಿ ಹೋಗುತ್ತೆ. ಅದೇ ಒಂದು ಪ್ಲಸ್ ಪಾಯಿಂಟು. ನಮ್ಮಲ್ಲಿ 2 ಗಾಡಿ ಇದೆ ನೋಡಿ. ಇದು 2 ಕೂಡ ಸೇಮ್ ಮಾಡಲೆ. ಸೊ ಇಲ್ಲಿ ನೋಡಿ, ಇಲ್ಲೂ ಒಂದು 2 ಕೂಡ ಸಿಂಗಲ್ ಅನ್ನೋರು. 2 ಕೂಡ 30,000 ಗಾಡಿ ಓಡಿದೆ. 790 ಹೇಳ್ತಿರೋದು. ಹೆಚ್ಚು ಮಾಡ್ಕೊಡ್ತೀನಿ. ಸೊ 2 ಕೂಡ 790 790 ಇದೆ. ಸೇಮ್ ಪ್ರೈಸ್ ಓಡಿದೆ. ಸೇಮ್ ಕಿಲೋಮೀಟರ್, ಸೇಮ್ ವೇರಿಯಂಟು, ಸೇಮ್ ಮಾಡಲ್. ಬರೀ ಕಲರ್ ಮಾತ್ರ ಚೇಂಜ್. ಹೌದು ಸರ್, ಇದು ಗ್ರೇ ಕಲರ್. ಈ ಕಡೆ ಮಿಲ್ಕಿ ಸಿಲ್ಗ. ಇದು ಇದೆಲ್ಲ ಆಸ್ ಇಟ್ ಈಸ್ ಇದೆ. 2ಕ್ಕೂ ಸೇಮ್ ಪ್ರೈಸ್ ಹೇಳ್ತಿದ್ದಾರೆ. ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ಸೊ ಹಾಗೆ ಅಲ್ಲಿ ಸರ್ ಅದು ಟಾಟಾ ಟಿಯಾಗೋ ಸರ್ ಇದು. ಹಾಂ ಹೌದು, ಓಕೆ ಸರ್. ಟಿಯಾಗೋ ಆಟೋಮೆಟಿಕ್ ಸಿಂಗಲ್ ಅನ್ನೋರು. 55,000 ಗಾಡಿ ಓಡಿದೆ. 520 ನೆಗೋಷಿಯಬಲ್ ಸರ್. 520. ಸೊ ಹಾಗೆ ಅದು ಫೋರ್ಡ್ ಫಿಗೋ ಸರ್. ಪೆಟ್ರೋಲ್ 16 ಮಾಡಲು. ಅದು 590 ಹೇಳ್ತಿರೋದು. ಒಂದು 550 ಮಾಡಿಸ್ಕೊಡ್ತೀನಿ. ಆಕ್ಚುಲಿ ಟಾಟಾ ಹ್ಯಾರಿಯರ್ ಸೆಕೆಂಡ್ಸಲ್ಲಿ ನಾನು ಆಲ್ಮೋಸ್ಟ್ ಎಲ್ಲೂ ನೋಡೇ ಇಲ್ಲ. ಸೊ ಇವರು ಟಾಟಾ ಹ್ಯಾರಿಯರ್ ಕೂಡ ಇಟ್ಟಿದ್ದಾರೆ. ಟಾಟಾ ಹ್ಯಾರಿಯರು ಅದು ಆರೆಂಜ್ ಕಲರ್ ಗಾಡಿ. ಕ್ಲಾಸ್ ಆಗಿದೆ. ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟು. ನೋಡ್ತಿರ್ಬೋದು. ಸಿಂಗಲ್ ಓನರ್ ಗಾಡಿ. 75,000 ಗಾಡಿ ಓಡಿದೆ. 14 ಕಾಲು ಹೇಳ್ತಿರೋದು. ಇದಕ್ಕೆ 8 ಏರ್ ಬರುತ್ತೆ ಇದಕ್ಕೆ. ಸೊ 8 ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಟಾಟಾ ಕಂಪ್ನಿ ಬರ್ತಿರೋ ಹ್ಯಾರಿಯರ್ಗಳೆಲ್ಲ ಇದೆಲ್ಲ ನೋಡ್ತಿರೋದು. ಒಳಗೆ ಕಲ್ಲಿದ್ದಂಗೆ ಇರ್ತವೆ ಗಾಡಿಗಳು. ಸೊ ಅಷ್ಟು ಈಸಿಯಾಗಿ ಗಾಡಿ ಡ್ಯಾಮೇಜ್ ಆಗೋದು ಅಥವಾ ಪೇಂಟ್ ಹೋಗೋದು ಆ ಥರ ಚಾನ್ಸೇ ಇಲ್ಲ. ಸೊ ಟೈರ್ ಬಂದು ನಿಮಗೆ 90% ಟೈರ್ ಇದೆ. ಎಷ್ಟು ದಪ್ಪ ಇದೆ ಅಪ್ಪ ನೋಡಿ. ಎಷ್ಟು ಪೂರ್ತಿ 100% ಇದೆ ಅಂತ ಸ್ವಲ್ಪನೇ ಓಡಿಸ್ಬಿಟ್ಬಿಟ್ಟಿದ್ದಾರೆ. ಸೊ ಟಾಟಾ ಬೆಸ್ಟ್ ಟಾಟಾ ಹ್ಯಾರಿಯರ್ ಇಲ್ಲಿ ಸಿಗುತ್ತೆ.
ಸೊ ಸರ್ ಇದೇ ಎಷ್ಟಾಗುತ್ತೆ ಸರ್ ಪ್ರೈಸ್? ಸರ್ ಇದು 14 ಕಾಲು ಹೇಳ್ತಿರೋದು, ಒಂದು 14 ಲಕ್ಷ ಮಾಡಿಸ್ಕೊಡ್ತೀನಿ ಫೈನಲ್ ಆಗಿ. ಓಕೆ ಸರ್, 14 ಲಕ್ಷಕ್ಕೆ ನಿಮ್ಗೆ ಸಿಗುತ್ತೆ. ಬಂದರೆ ಹತ್ರ ಬಂದರೆ ಇನ್ನೇನೋ ಸರ್ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ಸರ್, ಹೆಚ್ಚು ಮಾಡ್ಕೊಡ್ತೀನಿ. ಲೋನ್ ಕೂಡ ಇದಕ್ಕಾಗುತ್ತೆ, 90% ಲೋನ್ ಆಗುತ್ತೆ ಇದಕ್ಕೆ. ಮ್ಯಾಕ್ಸಿಮಮ್ 12 ಲಕ್ಷ ಲೋನ್ ಆಗುತ್ತೆ ಇದಕ್ಕೆ. 90% ಲೋನ್ ಆಗುತ್ತೆ. 12 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಇದ್ರೆ ಸಾಕು. ಸೊ ನೋಡ್ತಿರ್ಬೋದು ಇನ್ನೂ ಒಂದು ರಿಡ್ಜ್ ಇದೆ ನಿಮಗೆ. ಮಾಡಲ್ ಸ್ವಲ್ಪ ನಿಮ್ಮ ಬಜೆಟ್ ತಕ್ಕನೇ ಬರ್ತೀರಾ ಸರ್. ನೋಡಿ 2010 ಮಾಡಲು ಸೆಕೆಂಡ್ ಓನರ್ 290 ಹೇಳ್ತಾರೆ, 275 ಮಾಡಿಸ್ಕೊಡ್ತೀನಿ. 290 ಹೇಳ್ತಿದ್ದೀರಾ, 275 ಮಾಡಿಸ್ಕೊಡ್ತೀರಾ? ಎದುರುಗಡೆ ಬಂದ್ರೆ ಸ್ವಲ್ಪ ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ನಿಮಗೆ ಆಫ್ಟರ್ ಮಾರ್ಕೆಟ್ ಹ್ಯಾಂಡೆಡ್ ಸಿಸ್ಟಮ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಅಂಡ್ ಸೀಟ್ ಅಂತೂ ಬೆಸ್ಟ್ ಕ್ವಾಲಿಟಿ ಸೀಟ್ಸ್ ಹಾಕ್ಸಿದ್ದಾರೆ. ಯಾವುದೇ ತರ ಸ್ಕ್ರಾಚ್ ಆಗಿ ಪೆಟ್ರೋಲ್ ವೇರಿಯಂಟ್ ಏನೂ ಇಲ್ಲ, ಪೆಟ್ರೋಲ್ ವೇರಿಯಂಟ್ ಅಂಡ್ ಫುಲ್ಲು ಕಂಫರ್ಟ್ ಝೋನ್ ಇರುತ್ತೆ. ಸೊ ಇದೆಲ್ಲ ಪವರ್ ವಿಂಡೋನ? ಪವರ್ ವಿಂಡೋ ಸರ್ ನಿಮಗೆ. ಸೊ 4 ಪವರ್ ವಿಂಡೋಸ್ ಬರುತ್ತೆ. ಟೈರ್ ಬಂದು ಈ ಹೊಸ ಟೈರ್ ಹಾಕ್ಸಿದ್ದಾರೆ ಕಸ್ಟಮರು. ಸೊ ಟೈರ್ ಎಲ್ಲ ಹೊಸದೇ ಹಾಕ್ಸಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್. ಸೊ ಸರ್ ಸ್ಕೋಡಾ ಹೇಳೋಣ ಹಾಗೆ. ಸರ್ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್, ಫುಲ್ಲಿ ಲೋ ಟಾಪ್ ಎಂಡ್ ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಇದ್ರ ಲುಕ್ ರೆಡ್ ಕಲರ್ ಆಗಿರೋದಕ್ಕೆ ಒಂದು ಡಿಫರೆಂಟ್ ಭಯಂಕರವಾಗಿದೆ ಗಾಡಿ. ಸೂಪರ್ ಆಗಿದೆ ಗಾಡಿ. ಯುನಿಕ್ ಲುಕ್. ಒಳಗೆ ಇಂಟೀರಿಯರ್ ತೋರಿಸಿ ಕಸ್ಟಮರ್ಗೆ, ತುಂಬಾ ಚೆನ್ನಾಗಿದೆ ಗಾಡಿ. ಸೊ ನೋಡ್ತಿರೋದು ಇಂಟೀರಿಯರ್ ನೋಡಿ ಏನು ಮಸ್ತ್ ಆಗಿದೆ. 775 ಹೇಳ್ತಿರೋದು, ಹೆಚ್ಚು ಮಾಡ್ಕೊಡ್ತೀನಿ. ಇದು ಬೆಸ್ಟ್ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ಹೌದು, ಲುಕ್ ಮಾತ್ರ ಮಸ್ತ್ ಆಗಿದೆ. ಸೊ ಈ ಕಾರ್ ತಗೊಂಡ್ರೆ BMW ಬೆನ್ಸಿಗಿಂತ ತೂಕ ಜಾಸ್ತಿ ಕೂಡ ಹಂಗೆ ಇದೆ ಗಾಡಿ ಅನ್ಸುತ್ತೆ. ಸೊ ಬ್ಯಾಕ್ ಸೈಡ್ ನೋಡಿ. ಸೊ ಇದೆಷ್ಟಾಗಿದೆ ಸರ್ ಪ್ರೈಸ್? ಸರ್ ಇದು 775 ಹೇಳ್ತಿರೋದು. ಓಕೆ, ಒಂದು 750 ರೇಂಜ್ ಮಾಡ್ಕೊಡ್ತೀನಿ ಫೈನಲ್. 750 ಪೆಟ್ರೋಲ್ ಆಟೋಮೆಟಿಕ್ ಗಾಡಿ. 55,000 ಗಾಡಿ ಹೊಡಿದ್ ಪೆಟ್ರೋಲ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ನಮ್ಮಲ್ಲಿ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಗಾಡಿ ಮಾತ್ರ ನಾವು ಸೇಲ್ ಮಾಡ್ತೀವಿ, ತಗೋತೀವಿ ಅಷ್ಟೇ. ಥರ್ಡ್ ಓನರ್ ಗಾಡಿ ಎಲ್ಲೋ ರೇರ್ ಅಷ್ಟೇ ಕಸ್ಟಮರ್ ಇರ್ತದೆ. ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಎರಡೇ ಗಾಡಿ ಸೇಲ್ ಮಾಡೋದು ಮತ್ತೆ ಪರ್ಚೇಸ್ ಮಾಡೋದು, ಎರಡೇ ಗಾಡಿ ಹಂಗಿರುತ್ತೆ ನಮ್ಮ. ಓಕೆ ಸರ್. ಸರ್ ನಿಮ್ಮ ಒಂದು ಶೋರೂಮ್ ಮೇಲೆ ಖಂಡಿತ ಟ್ರಸ್ಟ್ ಇಟ್ಟು ಗಾಡಿ ತಗೋಬೇಕು ಅಂತಂದ್ರೆ ಯಾವ ತರ ಟ್ರಸ್ಟ್ ಕೊಡ್ತೀರಾ? ಏನಿಲ್ಲ, ಒಂದು ಗೂಗಲ್ ರಿವ್ಯೂ ಇದೆ, ಸಿದ್ಧಿವಿನಾಯಕ ಒಂದು ರಿವ್ಯೂ ಹೊಡೆದ್ರೆ ಸಾಕು, ಅಲ್ಲೇ ಗೊತ್ತಾಗ್ಬಿಡುತ್ತೆ ರಿವ್ಯೂ ಹೇಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಕಸ್ಟಮರ್ಗೆ. ಓಕೆ ಸರ್, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಆರಾಮ ನೀವು ರಿವ್ಯೂ ಚೆಕ್ ಮಾಡ್ಕೊಂಡು ಆರಾಮ ಬನ್ನಿ ಸರ್ ನಮ್ಮಲ್ಲಿ. ಓಕೆ ಸರ್. ಇದುವರೆಗೂ ಟೋಟಲ್ ಎಷ್ಟು ವರ್ಷದಿಂದ ನೀವು ಶೋರೂಮ್? ಸರ್ ಇದು ಓಪನ್ ಆಗಿ ಆಲ್ರೆಡಿ 4.5 ಇಯರ್ಸ್ ಆಗಿದೆ. ಸೊ 4.5 ಇಯರ್ಸ್ ಅಲ್ಲಿ ಎಷ್ಟು ಜನ ಕಸ್ಟಮರ್ಸ್? ತುಂಬಾನೇ ಗಾಡಿ ಕೊಟ್ಟಿ ಸರ್. ನಮಗೆ ಆನ್ಲೈನ್ಗಿಂತ ವಾಕಿಂಗ್ ಕಸ್ಟಮರ್ ತುಂಬಾ ಜನ ಬರ್ತಾರೆ, ಮತ್ತೆ ರೆಫರೆನ್ಸ್ ಬಂದು ತುಂಬಾ ಜನ ಇದ್ದಾರೆ. ಓಕೆ ಸರ್. ಸ್ವಲ್ಪ ನೀವು ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ, ಕಾರ್ನ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಅಂಡ್ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿದಂಗೆ ನಮ್ಮ ಶೋರೂಮ್ ಒಳಗಡೆ ಇಲ್ಲ, ಅದು ಇನ್ನೂ ಮೇನ್ ರೋಡ್ ಬಿಟ್ಟು ಇನ್ನು ಒಳಗಡೆನೇ ಇದೆ. ಬಟ್ ಕಸ್ಟಮರ್ ಹುಡುಕೊಂಡ್ ಬರ್ತಾರೆ ಅಂದ್ರೆ ಗಾಡಿ ಚೆನ್ನಾಗಿರೋ ಗಾಡಿ ಕೊಡ್ಬೇಕು. ಆಕ್ಚುಲಿ ಮೇನ್ ರೋಡ್ ಅಲ್ಲಿ ಇಲ್ಲ, ಇದು ಶೋರೂಮ್ ಇದೆ ಅಂತ ಆಲ್ಮೋಸ್ಟ್ ಯಾರಿಗೂ ಗೊತ್ತಾಗಲ್ಲ. ಒಳಗಡೆ ಗೂಗಲ್ ತಗೊಂತಾರೆ ಅಂತಂದ್ರೆ, ಅದರಲ್ಲೂ ವಾಕಿಂಗ್ ಕಸ್ಟಮರೇ ಜಾಸ್ತಿ ಬಂದು ತಗೊಂತಾರೆ ಅಂತಂದ್ರೆ ಬಿಕಾಸ್ ಆಫ್ ಕ್ವಾಲಿಟಿ ಅಂಡ್ ಬ್ರ್ಯಾಂಡ್, ಬೆಸ್ಟ್ ಪ್ರೈಸ್, ಮತ್ತೆ ಆ ಬ್ರ್ಯಾಂಡ್ ನೇಮ್ ಅವ್ರು ಉಳಿಸ್ಕೊಂಡಿರೋ ನೇಮ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಒಂದು ಕಾರ್ ಅಂದ್ರೆ ಡಸ್ಟರ್ ಇದೆ. ಇದು 2014 ಮಾಡಲು. ಆಲ್ಮೋಸ್ಟ್ ಡಸ್ಟರ್ ಅನ್ನೋದು ಎಷ್ಟೊಂದು ಜನಕ್ಕೆ ಡ್ರೀಮ್ ಆಗಿರುತ್ತೆ. ಹೌದೌದು. ಸೊ ಆ ಥರ ನಿಮ್ಮ ಡ್ರೀಮ್ ಕಾರ್ ಕೂಡ ಇಲ್ಲಿ ಸಿಗುತ್ತೆ. ಸೊ ನೋಡ್ತಿರ್ಬೋದು, ಬೆಸ್ಟ್ ಒಂದು ಕಾರ್ ಅಂತಲೇ ಹೇಳ್ಬೋದು ಒಂದು ಟೈಮಲ್ಲಿ. ಸೊ ಇವಾಗ ಇಲ್ಲಿ ಸಿಗ್ತಾ ಇದೆ. ಸರ್ ಇದೆಲ್ಲ ಇಂಟೀರಿಯರ್ ಏನೇನು ಬರುತ್ತೆ ಸರ್? ನಿಮಗೆ ಇದು ಮ್ಯಾಗ್ವಿಲ್ ಬರಲ್ಲ, ಇದಕ್ಕೆ RXL ಇದು. ಓಕೆ, ನಿಮ್ಗೆ ಇದು ಬಂದು ಡ್ಯುಯಲ್ ಏರ್ ಬ್ಯಾಗ್, ಸಿಂಗಲ್ ಏರ್ ಬರುತ್ತೆ ಇದಕ್ಕೆ. ಓಕೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಒಂದು ಪೆಟ್ರೋಲ್ ವೇರಿಯಂಟು, ಸೆಕೆಂಡ್ ಓನರ್ ಆಲ್ರೆಡಿ ಇದು. ಸೊ ಪ್ರೈಸ್ ಏನಾಗುತ್ತೆ ಇದು? ಸರ್ ಇದು 590 ಹೇಳ್ತಿರೋದು, ಹೆಚ್ಚು ಮಾಡ್ಕೊಡ್ತೀನಿ. ಸೊ 590 ಹೇಳ್ತಿದ್ದಾರೆ, ಹೆಚ್ಚು ಕಮ್ಮಿ ಕೂಡ ಮಾಡಿಕೊಡ್ತಾರೆ. ಸೊ ಮತ್ತೊಂದು i20 ಇದೆ, ಅಲ್ಲಿ ಎರಡು ನೋಡಿದ್ರೆ 2020 ಮಾಡಲು. ನಿಮಗೆ ಬಜೆಟ್ ಮಾಡಲ್ ಬೇಕಾ ಅದು ಸಿಗುತ್ತೆ, ನಿಮ್ಗೆ ಬಜೆಟ್ ತಕ್ಕನ ಬೇಕಾ ಇದು ಸಿಗುತ್ತೆ ನೋಡಿ. ಸೊ ಇದೇನು 15 ಮಾಡಲು 585 ಹೇಳ್ತಿರೋದು, ನೆಗೋಷಿಯಬಲ್, ಖಂಡಿತ ನೆಗೋಷಿಯಬಲ್. ಸಿಂಗಲ್ ಓನರ್ ಗಾಡಿ, 63,000 ಗಾಡಿ ಓಡಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್. ವೈಟ್ ಕಲರ್ ಬೇಕಾ ವೈಟ್ ಕಲರ್ ಸಿಗುತ್ತೆ, ಬ್ಲೂ ಬೇಕಾ ಬ್ಲೂ ಸಿಗುತ್ತೆ. ಸೊ ನಿಮಗೆ ಕಲರ್ ಯಾವ ಕಲರ್ ಬೇಕು ಹಂಗಿದೆ. ಸೀಟ್ ಕವರ್ ಪ್ಯೂರ್ ಹೊಸ ಸೀಟ್ ಕವರ್ ಹಾಕಿದ್ದಾರೆ. ಇನ್ಸೂರೆನ್ಸ್ 1 ಇಯರ್ ಇದೆ. ಸಿಂಗಲ್ ಓನರ್ ಗಾಡಿ ಇದೆ. ಅದು ಮಿಲ್ಕಿ ವೈಟ್ ಅಲ್ಲ, ಕ್ರೀಮಿ ವೈಟ್, ಅದು ಹೌದು, ಚೆನ್ನಾಗಿದೆ. ಅಂಡ್ ನೋಡ್ತಿರ್ಬೋದು, ಬ್ಯಾಕ್ ಸೈಡ್ ಕೂಡ ನಿಮಗೆ ತೋರಿಸ್ತೀನಿ. ಅಂಡ್ ಇಡೀ ಇಷ್ಟು ಕಾರ್ಗಳಲ್ಲಿ ಕೂಡ ಯಾವುದೇ ಒಂದೇ ಒಂದು ಕಾರಲ್ಲೂ ಸಣ್ಣ ಇದು ಸ್ಕ್ರಾಚ್ ಆಗಲಿ ಗಾಡಿ ಫ್ರೀ ವೆಹಿಕಲ್ ನಮ್ಮಲ್ಲಿ. ಆಕ್ಸಿಡೆಂಟ್ ಗಾಡಿಗಳಿಲ್ಲ, ಯಾವುದು ಕೂಡ ಕೊಡಲ್ಲ ಸರ್ ನಮ್ಮಲ್ಲಿ. ಓಕೆ ಸರ್, ಸೂಪರ್. ಅದಕ್ಕೆ ಹೇಳ್ತಿರೋದು ಇಷ್ಟು ಬ್ರ್ಯಾಂಡ್. ಹೌದು ಸರ್, ಖಂಡಿತ. ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಬಲಿನೋ ಇದೆ, ಜಿಟಾ. ಇದು 17 ಮಾಡಲು, ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್, ಪೆಟ್ರೋಲ್ ಆಟೋಮೆಟಿಕ್. ಇದು ಆಟೋಮೆಟಿಕ್ ಬೇಕು ಅಂದ್ರೆ ಸಿಟಿ ಒಳಗೆ ಒಳ್ಳೆ ಮೈಲೇಜ್ ಬರುತ್ತೆ. ಇದು 690 ಹೇಳ್ತಾರೆ, ಒಂದು 6.5-6.3 ರೇಂಜ್ ಮಾಡಿಸ್ಕೊಡ್ತೀನಿ ಫೈನಲ್ ಆಗಿ. ಇಂಟೀರಿಯರ್ ಆ್ಯಕ್ಚುಲಿ ಬಂದು ಲಾಕ್ ಆಗಿದೆ. ಸೊ ನಿಮ್ಗೆ ಇಲ್ಲಿಂದನೇ ತೋರಿಸ್ತೀನಿ. ಆಟೋಮೆಟಿಕ್, ಇದು ಫುಲ್ಲು ಬ್ಲ್ಯಾಕ್ ಥೀಮ್ ಕಾನ್ಸೆಪ್ಟ್ ಮಾಡಿದ್ದಾರೆ. 44,000 ಅಷ್ಟೇ ಡ್ರೈವನ್ ಆಗಿರೋದು, ಎಲ್ಲ ರೆಕಾರ್ಡೆಡ್ ಇದೆ. ಬರೀ 44 ಓಡಿದೆ. ಸೊ ಬರೀ 44,000 ಓಡಿರೋ ಗಾಡಿ, 16 ಮಾಡಲು, 40,000 ಓಡಿಸೋದು. ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ಇನ್ನೂ ಒಂದು ಡಸ್ಟರ್ ಇದೆ. ಅದು ಪೆಟ್ರೋಲ್, ಇದು ಡೀಸೆಲ್. ಡೀಸೆಲ್ ಬೇಕಾ ಬನ್ನಿ, ಪೆಟ್ರೋಲ್ ಬೇಕಾ ಪೆಟ್ರೋಲ್ ಕೊಡ್ತೀನಿ. ಇದು ಡೀಸೆಲ್ 1 ಟೈಮ್ PS,
ಇದಕ್ಕೆ ಮ್ಯಾಗ್ವಿಲ್ ಇದೆ. ಹೌದು ಹೌದು, ಇದು ಮ್ಯಾಗ್ವಿಲ್ ಫುಲ್ ಟಾಪ್ ಅಂಡ್ ವೇರಿಯಂಟ್. ಇದು RX-Z ಇದು. ಅದು ಟಾಪ್ ಎಂಡ್ ಅಲ್ವಾ ಅದು? ಅದು ಹೌದು, ಅದು RX-L, ಅದು RX-Z, RX-L ಅದು. ನೋಡ್ತಿರ್ಬೋದು ಒಂದು 4 ಪವರ್ ವಿಂಡೋಸ್ ಬರುತ್ತೆ ಇದಕ್ಕೆ ಸರ್. ಹೌದು, ಇದು 4 ಪಾಯಿಂಟ್ಸ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಡ್ಯುಯಲ್ ಏರ್ವೇ ಬರುತ್ತೆ. ನೋಡ್ತಿರ್ಬೋದು 5 ಸೀಟರ್ ಮ್ಯಾಗ್ವಿಲ್, ಏರ್ ಬ್ಯಾಗ್ಸ್ ಒಂದು ಈ ಕಂಪನಿ ಸಿಸ್ಟಮ್ ಸರ್ ಇದು? ಸರ್ ಹೌದು, ಕಂಪನಿ ಸಿಸ್ಟಮ್ ಬರುತ್ತೆ. ಸೊ ಕಂಪನಿ ಸಿಸ್ಟಮ್ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಹೇಗಿದೆ ಅದೇ ತರ ಇದೆ. ಸೊ ಈ ಕಾರ್ ತಗೊಂಡ್ರೆ ನೀವು ಕಂಪ್ಲೀಟ್ ಶೋರೂಮ್ ಅಲ್ಲೇ ತಗೊಂಡೆ ಅನ್ನೋ ಒಂದು ಖಂಡಿತ ಸರ್. ಎಲ್ಲ ಇಷ್ಟು ಕೂಡ ಇದೆ ನಮ್ಮಲ್ಲಿ. ಓಕೆ ಸರ್. ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ಇದು 575 ಹೇಳ್ತಾ ಇರೋದು. ಒಂದು 550 ರೇಂಜ್ ಮಾಡ್ಕೊಡ್ತೀನಿ ಫೈನಲ್. ಡೀಸೆಲ್ ಗಾಡಿ. ಓಕೆ ಸರ್, ಸೂಪರ್. ಹಾಗೆ ಇಲ್ಲೊಂದು ಇನೋವಾ ಇದೆ ನೋಡಿ. ಇನೋವಾ ಹೌದು ನೋಡಿ. ಸೊ ಇದು ವಿ ವರ್ಷನ್. ತುಂಬಾ ಒಂಥರ ಜಾಸ್ತಿ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇದ್ದೀರಾ, ಎಲ್ಲಾದ್ರೂ ಫುಲ್ ಟ್ರಿಪ್ ಹೋಗ್ಬೇಕು ಅಂತ ಇದ್ರೆ ನೀವು ಈ ಗಾಡಿಗೆ ಹೋಗ್ಬೋದು. ಸೊ ಇದೇ ಏನು ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಾ ಸರ್? 2015 ಮಾಡಲು, ಸೆಕೆಂಡ್ ಓನರ್, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿದೆ. 182 ಗಾಡಿ ಓಡಿದೆ, ಕಿಲೋಮೀಟರ್ 1,82,000 ಗಾಡಿ ಓಡಿದೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್. 12 ಮುಕ್ಕಲ್ಲಿ ಹೇಳ್ತಾ ಇರೋದು, ಬನ್ನಿ ನೆಗೋಷಿಯೇಟ್ ಮಾಡ್ಕೊಂಡು ನಾನು 12 ಕಾಲ್ ಮಾಡಿಸ್ಕೊಡ್ತೀನಿ. ಸೊ 12 ಮುಕ್ಕಲ್ಲಿ ಹೇಳ್ತಾ ಇರೋದು, ಒಂದು 12.5 ಮಾಡಿಸ್ಕೊಡ್ತೀನಿ ಫೈನಲ್ ಆಗಿ. 12.5 ನಿಮ್ಗೆ ಸಿಗುತ್ತೆ. ನೋಡ್ತಿರ್ಬೋದು ಎಲ್ಲ ಡೋರ್ಸ್ಗೂ ಪವರ್ ವಿಂಡೋಸೇ ಇದೆ. ಸೊ ಸ್ಟೇರಿಂಗು ಕಂಪ್ಲೀಟು ಇವರು ಈಗಷ್ಟೇ ಎಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ, ಬಟ್ ಅದನ್ನು ನೀವು ಅದೆಲ್ಲ ಮಾಡಿಫಿಕೇಷನ್ ಮಾಡಿಸಿರೋದು. ಸೊ ಕಾರಲ್ಲಂತೂ ಯಾವುದೇ ಥರದ್ದು ಏನು ಪ್ರಾಬ್ಲಮೇ ಇಲ್ಲ. ಸೊ ನೋಡ್ತಿರ್ಬೋದು. ಸೊ ಕಂಪ್ನಿ ಸಿಸ್ಟಮ್ ಹಂಗೆ ಇದೆ, ಇವರೇನು ಚೇಂಜ್ ಮಾಡಿಸಿಲ್ಲ. ಸೊ ಬೆಸ್ಟು ಇನೋವಾ ಹುಡ್ಕೋರಿಗೆ ಇದೊಂದು ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಖಂಡಿತ ಸರ್. ಸರ್ ಇದು ಎಷ್ಟು ಹೇಳಿದ್ರಿ ಪ್ರೈಸು? ಸರ್ ಪ್ರೈಸು 12.75. ನಿಮ್ಮ ಚೆನ್ನಾಗಿ ಆರಾಮಾಗಿ ಬಂದು ನಮ್ಮ ಚೆನ್ನಾಗಿ ಬಂದರೆ 12.5 ಕಾಲ್ ಮಾಡಿಸ್ಕೊಡ್ತೀನಿ ಫೈನಲ್ ಆಗಿ. ಓಕೆ ಸರ್, ಸೂಪರ್. ಹಾಗೆ ಇದ್ಯಾವ ಗಾಡಿ ಸರ್ ಇದು? ಸರ್ ಇದು ಸ್ಕೋಡಾ ರ್ಯಾಪಿಡ್. ಮತ್ತು ಅದು ಸ್ಕೋಡಾ ರ್ಯಾಪಿಡ್. ಮತ್ತೊಂದು ಇದು ಮ್ಯಾನ್ಯುವಲ್, ಅದು ಆಟೋಮೆಟಿಕ್. ಸೊ ಆಗಲೇ ನೋಡಿದ್ರಲ್ಲ ರೆಡ್ ಕಲರು, ಅದು ಆಟೋಮೆಟಿಕ್. ಇದು ಮ್ಯಾನ್ಯುವಲ್, ಡೀಸೆಲ್ ಡೀಸೆಲ್ ಮ್ಯಾನ್ಯುವಲ್. ಸೊ ಡೀಸೆಲ್ ಮೈಲೇಜ್ ಜಾಸ್ತಿ ಬರುತ್ತಲ್ಲ ಸರ್? ಒಳ್ಳೆ ಮೈಲೇಜ್ ಬರುತ್ತೆ, ಸ್ಟ್ರಾಂಗ್ ಗಾಡಿ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದು. ಸೊ ಇಂಟೀರಿಯರ್ ಕ್ಲೋಸ್ ಆಗಿದೆ, ನೀವು ಇಲ್ಲಿಂದನೇ ನೋಡಿ. ಆ್ಯಂಡ್ ಸೇಮ್ 1718 1,20,000 ಡ್ರೈವನ್ ಆಗಿದೆ. ಇದು 8 ಮುಕ್ಕಲ್ಲಿ ಹೇಳ್ತಿರೋದು 8.5 ಮಾಡಿಸ್ಕೊಡ್ತೀನಿ ಫೈನಲ್ ಆಗಿ. ಸೊ 8.5 ನಿಮಗೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ. ಸೊ ಹಾಗೆ ಇದೇ ಗಾಡಿ ಸರ್ ಇದು? ಸರ್ ಮಾರುತಿ, ಇದು ಆಲ್ಟೋ K10 ಸರ್ ಇದು. ಸೊ ಆಲ್ಟೋ K10 ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಎಲ್ಲ ಗೊತ್ತಿರೋದು ನಿಮ್ಗೆ ಕಡಿಮೆ. ಸಿಂಗಲ್ ಓನರ್ ಗಾಡಿ, 70,000 ಗಾಡಿ ಓಡಿದೆ. 425 ಹೇಳ್ತಾ ಇರೋದು, ಒಂದು 4,395 ಮಾಡಿಸ್ಕೊಡ್ತೀನಿ ಫೈನಲ್ ಆಗಿ. ಸೊ ಮೇಂಟೆನೆನ್ಸ್ ಗಾಡಿ, ಕಮ್ಮಿ ಮೇಂಟೆನೆನ್ಸ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ, ಫ್ಯಾಮಿಲಿ ಸೂಪರ್ ಗಾಡಿ. ಸೊ ಬೆಸ್ಟ್ ವೆಹಿಕಲ್ ಅಂತಂದ್ರೆ ಇದೆ. 19 ಮಾಡಲು K10 ಆಲ್ಟೋ K10 ಸಿಲ್ವರ್ ಕಲರ್ ಗಾಡಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಹಾಗೆ ಇಲ್ಲೊಂದು ವೆಹಿಕಲ್ ಇದೆ. ಸೊ ಇದು ವ್ಯಾಗನರ್ ಸರ್. ಇದು ವ್ಯಾಗನರ್ ಆಟೋಮೆಟಿಕ್ಕು, 2018 ಮಾಡಲು, ಸಿಂಗಲ್ ಓನರ್ ಗಾಡಿ. ಕಸ್ಟಮರಿಗೆ ಕೊಡಬೇಕು ಅಂತ ಪಾಪ ಕಸ್ಟಮರ್ಗೆ, ಇನ್ನೊಬ್ರು ಕಸ್ಟಮರ್ಗೆ ಹೆಲ್ಪ್ ಆಗಲಿ ಅಂತಲೇ ಕಸ್ಟಮರು 4 ಟೈರ್ ಹೊಸ ಟೈರ್ ಹಾಕ್ಸ್ಕೊಟ್ಟಿದ್ದಾರೆ, ಫ್ರೆಶ್ ಆಗಿ ಇನ್ಸೂರೆನ್ಸ್ ಮಾಡಿಸ್ಕೊಟ್ಟಿದ್ದಾರೆ, ಅವರೇ ಮಾಡಿಸ್ಕೊಟ್ಟಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದಾರೆ. ಶೋರೂಮಲ್ಲಿ ಇವಾಗ 1 ಮಂತ್ ಆಗಿದೆ, ಶೋರೂಮ್ ಸರ್ವಿಸ್ ಮಾಡಿಸ್ಕೊಟ್ಟಿದ್ದಾರೆ. ಕಸ್ಟಮರೇ ಇವತ್ತು ಯಾರು ಕೂಡ ಮಾಡಿಸ್ಕೊಡಲ್ಲ, ಈ ಕಸ್ಟಮರ್ ಕೂಡ ನೀಟಾಗಿ ಸರ್ವಿಸ್ ಮಾಡಿಸ್ಕೊಟ್ಟಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ ಗಾಡಿ. ಇಂಟೀರಿಯರ್ ಕೂಡ, ಬಟ್ ಗಾಡಿ ಈ ಕಸ್ಟಮರ್ ತುಂಬ ಖುಷಿಯಾಗಿ ಕೊಟ್ಟಿದ್ದಾರೆ ಸರ್, ಅವರೇ ಮಾಡಿಸ್ಕೊಟ್ರು ಕಸ್ಟಮರು. ಬೇರೆ ಕಸ್ಟಮರ್ಗೆ ಹೆಲ್ಪ್ ಆಗಲಿ ಅಂತ ಅವರೇ ಹೊಸ ಫ್ರೆಶ್ ಇನ್ಸೂರೆನ್ಸ್ 4 ಟೈರ್ ಹೊಸ ಟೈರ್ ಹಾಕ್ಸ್ಕೊಟ್ಟಿದ್ದಾರೆ ಅಂತ ಕಂಪ್ಲೀಟಾಗಿ ಅವರೇ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು, ಸಖತ್ತಾಗಿದೆ ಮಾತ್ರ ಇಂಟೀರಿಯರು. ಸೊ ಕುತ್ಕೊಂಡ್ರೆ ಸರ್ ಇದು 485 ಹೇಳ್ತಿರೋದು. ನಿಮ್ಮ ಚೆನ್ನಾಗಿ ಆರಾಮಾಗಿ ಬನ್ನಿ, ಗಾಡಿ ಮರ ಕ್ಲಾಸ್ ಆಗಿದೆ, ಒಂದು 450 ಮಾಡಿಸ್ಕೊಡ್ತೀನಿ ಫೈನಲ್ ಆಗಿ. ಇದರಲ್ಲಿ ಇಂಟೀರಿಯರ್ ಒಳಗಡೆ ಕುತ್ಕೊಬಿಟ್ರೆ ಈಚೆ ಕಡೆ ಇರೋದಕ್ಕೂ ಒಳಗಡೆ ಕುತ್ಕೊಳ್ಳೋದಕ್ಕೂ ಸಂಬಂಧನೇ ಇರಲ್ಲ, ಆ ತರ ಕ್ಯಾಮ್ರಾ ಹಾಕ್ಸಿದೆ. VX ಇದು ಗಾಡಿ ತುಂಬಾ ಚೆನ್ನಾಗಿ ಮೆನ್ಷನ್ ಮಾಡಿ ನೋಡ್ತಿರ್ಬೋದು. ಇಲ್ಲಿ ಕೆಳಗೆ ಮಧ್ಯ ಕೆಳಗೆ ಅದು. ಸೊ ಹಾಗೆ ಇನ್ನೊಂದು ಕೂಡ ರ್ಯಾಪಿಡ್, ಇದು ಕೂಡ ರ್ಯಾಪಿಡ್. ಇದು ಮಾಡಲ್ ನೋಡ್ತಿದ್ರಾ, ಎರಡು ಕೂಡ ಅದು ರೆಡ್ ಕಲರ್ ಮ್ಯಾನ್ಯುವಲ್, ಅದು ರೆಡ್ ಕಲರ್ ಬಂದು ಪೆಟ್ರೋಲ್ ವೇರಿಯಂಟ್. ಇದು 1819 ಮಾಡಲ್ ಬೇಕು ಅಂದ್ರೆ ಮಾಡಲ್ ಬೇಕತ್ತೆ ಸರ್. ಮಾಡಲ್ ಬೇಕು ಸರ್, ಪ್ರೈಸ್ ಬೇಕಂತ ಪ್ರೈಸಿಂಗ್ ಮಾಡ್ಕೊಡ್ತೀನಿ. ಇದು 12 ಮಾಡಲು, 1213 ಮಾಡಲು, 425 ಹೇಳ್ತಿರೋದು, 4 ಲ್ಯಾಕ್ ಮಾಡಿಸ್ಕೊಡ್ತೀನಿ ಫೈನಲ್ ಆಗಿ. ಸೊ ಇದಕ್ಕೆ ಮ್ಯಾಗ್ವಿಲ್ ಇಲ್ಲ, ಇದು ಮಿಡಲ್ ವರ್ಷನ್ ಸರ್. ಇದು ಟೈರ್ ಅಂತೂ ಸಿಕ್ಕಾಪಟ್ಟೆ, ಹೌದು ಮಿಡಲ್ ವರ್ಷನ್ ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಇಂಟೀರಿಯರ್ ನೋಡ್ತಿರ್ಬೋದು, 4 ಪವರ್ ವಿಂಡೋಸ್, ಸಿಂಗಲ್ ಅನ್ನೋರು 94 ಗಾಡಿ ಕೂಡ ಇದೆ. ಸೊ ಅದ್ರ ಜೊತೆಗೆ ಪವರ್ ಸ್ಟೇರಿಂಗು, ನಿಮಗೆ ಕಂಪ್ಲೀಟ್ ಲಕ್ಸುರಿ ಫೀಲ್ ಕೊಡುವಂಥ ಇಂಟೀರಿಯರು. ಕಾರ್ ಸೀಟ್ ಕವರ್ಸ್ ಹಾಕ್ಸಿಲ್ಲ, ಸೊ ನೀವು ಹಾಕಿಸ್ಕೊಬಿಡಿ, ಬೆಸ್ಟ್. ಪ್ರೈಸ್ ಸ್ವಲ್ಪ ಕಮ್ಮಿ ಆಗುತ್ತಲ್ಲ, ಇದೇನು ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ಇದು 425 ಹೇಳ್ತಿರೋದು. ಇಲ್ಲಿ ನಿಮ್ಮ ಚಾನಲ್ ಕಡೆ ಆರಾಮಾಗಿ ಬಂದು ನಮ್ಮ ಲೊಕೇಶನ್ ನೋಡ್ಕೊ ಬಂದರೆ ಪಕ್ಕ ಒಂದು 420 ಮಾಡಿಸ್ಕೊಡ್ತೀನಿ. ಒಂದು 425, 4 ಮ್ಯಾಕ್ಸಿಮಮ್ 4 ಲ್ಯಾಕ್ ಫೈಲ್ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಸೂಪರ್ ಸರ್. ಹಾಗೆ ಇದೊಂದು ಲಾಸ್ಟ್ ಸರ್ ಎರ್ಟಿಗಾ ಸರ್, ವೆಹಿಕಲ್ ಸರ್ ಇದು? ಹೌದು ಸರ್, ಇನ್ನು ಲಾಸ್ಟ್ ವೆಹಿಕಲ್ ಇದೆ. ಇದು ಎರ್ಟಿಗಾ ಸರ್, 7 ಸೀಟರ್ ವೆಹಿಕಲ್ ಎರ್ಟಿಗಾ. ಗಾಡಿ ಮರ ಕ್ಲಾಸ್ ಇದೆ, ಡೀಸೆಲ್ ಗಾಡಿ, 15 ಮಾಡಲು, ಮಾರ್ಕೆಟಲ್ಲಿ ಎಲ್ಲಿಯೋ ಸಿಂಗಲ್ ಓನರ್ ಗಾಡಿ.
ಮ್ಯಾಗ್ವಿಲ್ ನೋಡಿ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ, ಗಾಡಿ ಕ್ಲಾಸ್ ಆಗಿದೆ, ಮ್ಯಾಗ್ವಿಲ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. Magwheel ಸಖತ್ತಾಗಿದೆ. ಸಿಂಗಲ್ ಅನ್ನೋರು ಬರೀ 55 ಡ್ರೈವನ್ ಆಗಿದೆ, 780 ಹೇಳ್ತಿರೋದು 750 775 ಮಾಡಿಸ್ಕೊಡ್ತೀನಿ ಫೈನಲ್ ಆಗಿ. ಸೊ ಈ ವೆಹಿಕಲ್ಲು ಒಂಥರ ಲಕ್ಸುರಿ Family ಆದ್ರೂ ಆಗ್ಲಿ, ಫ್ಯಾಮಿಲಿ, ಎಷ್ಟೇ ಆದ್ರೂ ಈಗ ಇನೋವಾ super ಆಗಿರುತ್ತೆ. ತಗೊಳಕ್ಕಾಗಲ್ಲ ಎಷ್ಟೊಂದು ಜನಕ್ಕೆ. ಹೌದು ಖಂಡಿತ. ಸೊ ಇನೋವಾ Suzuki ಗಾಡಿ ತಗೊಳಕ್ಕಾಗಿಲ್ಲ better. ಅಂತಂದ್ರೆ ಕಮ್ಮಿ ಬಜೆಟಲ್ಲಿ ನಿಮಗೆ 7 ಸೀಟರ್ ಸಿಗುತ್ತೆ ಆ್ಯಂಡ್ ಬೆಸ್ಟ್ ಮಾಡಿಫಿಕೇಶನ್ ಕೂಡ ಇದಕ್ಕೆ ಮಾಡಿಸ್ಕೋಬೋದು. ಈ ಮಾಡಿಫಿಕೇಶನ್ ಮಾಡಿಸ್ಕೊಂಡಷ್ಟು ಇದಕ್ಕೆ ಒಂಥರ ಲುಕ್ ಚೆನ್ನಾಗಿರುತ್ತೆ. ಹೌದು ಸೊ ಅದ್ರ ಜೊತೆಗೆ ಒಳ್ಳೆ ಕಲರ್ ಅಂತಾನೆ ಹೇಳ್ಬೋದು. ಅಂಡ್ ಸೆಕೆಂಡ್ಸ್ ಅಲ್ಲಿ ಇದು ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ, ಸಿಂಗಲ್ So, ಸರ್ ಕೊಡ್ತಾ ಇದ್ದಾರೆ. ಅದು ಸೆಕೆಂಡ್ ಓನರ್ ಥರ್ಡ್ ಓನರ್ ಅಲ್ಲ, ಸಿಂಗಲ್ ಓನರ್ ಗಾಡಿ, ಕಸ್ಟಮರ್ ಗಾಡಿ ವೆಹಿಕಲ್ ಇದು. ಮಾರ್ಕೆಟ್ ಹುಡುಕಿ ಕೂಡ ಸಿಕ್ಕಲ್ಲ ಗಾಡಿ, ಸಿಂಗಲ್ ಓನರ್ ಗಾಡಿ ಹಂಗಿದೆ. ಗಾಡಿ ಸಿಂಗಲ್ ಓನರ್. ಸೊ ಇದು ಪ್ರೈಸ್ ಏನು ಸರ್ ಇದು? ಸರ್ ಇದು ಬಂದು 790 ಹೇಳ್ತಿರೋದು, 7.5 7 ರೇಂಜ್ ಮಾಡ್ಕೊಡಿ ಸರ್ ಫೈನಲ್ ಆಗಿ. ಸೊ ಇದಕ್ಕೆ ಲೋನ್ ಕೂಡ 6 ಲಕ್ಷ ಲೋನ್ ಆಗ್ಬಿಡುತ್ತೆ ಇದಕ್ಕೆ. ಗಾಡಿ ಸೀಟ್ ಕವರ್ ತೋರಿಸಿ, ಗಾಡಿ ಕಾಸ್ಟ್ ತುಂಬಾ ಚೆನ್ನಾಗಿದೆ, super ಆಗಿದೆ. 85% ಲೋನೇ ಆಗುತ್ತೆ. ಸೊ ಇಂಟೀರಿಯರ್ನು ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡಿಸಿದ್ದಾರೆ, ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್, ವಾವ್ ಲಕ್ಸುರಿ ಸೀಟ್ ಕವರ್ಸ್ ಗುರು. ಸರ್ ಕೂಲಿ ಪೇಪರ್ ಎಲ್ಲ ಹಾಕ್ಸಿದ್ರೆ ಕಸ್ಟಮರ್ ಆರಾಮಾಗಿ, ಗಾಡಿ ತುಂಬಾ ಸಾಕಾಗಿದೆ. ಇಲ್ಲಿ ನೋಡ್ರಿ ಸರ್, ಇದೇನು ಸರ್ ಇದು? ಸರ್ ಅದು ಹೇಳಿ ಸರ್. ಇದು ಸುಮ್ಮನೆ ಸರ್ ಇದು ಆರಾಮ್ಸೆ ಸರ್, ಸ್ಟೇರಿಂಗ್ ಎಲ್ಲ ಆರಾಮ್ ಹಿಂಗೆ ಕೈ ನೋಡಬೇಡ ಸರ್, ಹಿಂಗೆ ಆರಾಮ್ ತಿರ್ಸೋದು ಸರ್. ಓಕೆ ಓಕೆ ಆ ಥರ. ಓಕೆ ಹಾ. ನಾನು ಏನೋ ಸ್ಟೇರಿಂಗ್ ಆರಾಮ್ಸೆ ಇದು. ಚೆನ್ನಾಗಿದೆ ಅಂದರೆ ಕಂಪ್ನಿ ಸಿಸ್ಟಮ್ ಇದೆ ಆ್ಯಂಡ್ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ ಓನರು. ಸೊ ನೋಡ್ತಾ ಇರ್ಬೋದು, ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ನೀವು ಯಾರಾದರೂ ಎರ್ಟಿಗಾ ಲವರ್ಸ್ ಇದ್ದರೆ, ಎರ್ಟಿಗಾ ತೊಗೋಬೇಕು ಅನ್ನೋ ಆಸೆ ಇದ್ದರೆ, ಸೊ ಹೊಸ್ದಾಗಿ ತೊಗೊಳಕ್ಕಾಗ್ದಿಲ್ಲ ಅಂತಂದರೆ ಇಲ್ಲಿ ತೊಗೊಬೋದು ಬೆಸ್ಟ್ ಪ್ರೈಸಲ್ಲಿ. ಕ್ವಾಲಿಟಿ ಇರುವಂಥ ಕಾರಣ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸರ್. ಮತ್ತೆ ನಮ್ಮಲ್ಲಿ ಏನಂದರೆ 90% ನಮ್ಮ ಹತ್ರ ಪರ್ಚೇಸ್ ಇಲ್ದವ್ರ ಕಸ್ಟಮರ್ ಇದ್ರಲ್ಲ, ಆಲ್ಮೋಸ್ಟ್ ಕಸ್ಟಮರ್ ಗಾಡಿ ಇರುತ್ತೆ ನಮ್ಮಲ್ಲಿ. ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ನಮ್ಗೆ ಗಾಡಿ ಸೇಲ್ ಮಾಡ್ತೀವಿ. ಡೈರೆಕ್ಟು 90% ಕಸ್ಟಮರ್ ಗಾಡಿ ನಾವು ಸೇಲ್ ಮಾಡ್ತಿರೋದು. ನಮ್ಮಲ್ಲಿ ಇನ್ನೂ ತುಂಬ ವೆಹಿಕಲ್, ಇನ್ನೂ 50 ಗಾಡಿ ಇದೆ. ನಮ್ದು ಇನ್ನೂ ಬ್ರಾಂಚ್ ಇದೆ ಆಕ್ಚುಲಿ, ಇನ್ನು ಉತ್ತರಳ್ಳಿ ಮೇನ್ ರೋಡ್ ಹತ್ರ ಇನ್ನೂ ಬ್ರಾಂಚ್ ಇದೆ. ಅಲ್ಲೂ ಕೂಡ ಇನ್ನೂ 15 ಕಾರ್ಸ್ ಅಲ್ಲೂ ಸ್ಟಾಕ್ಸ್ ಇದೆ. ಅದಲ್ಲದೆ ನಮ್ಮ ಹತ್ರ ಡೈರೆಕ್ಟ್ ಕಸ್ಟಮರ್ ಗಾಡಿ ಇದೆ, ಎರ್ಟಿಗಾ, ಸ್ವಿಫ್ಟು, ಡೀಸೆಲ್, ಪೆಟ್ರೋಲ್, ಆಟೋಮೆಟಿಕ್, ಮ್ಯಾನ್ಯುವಲ್ ಎಲ್ಲ ಕೂಡ ಇದೆ. ನಿಮ್ಗೆ ಯಾವ ಮಾಡಲ್ ಬೇಕು, ಏನು ಪ್ರೈಸ್ ಬೇಕು, ನನ್ನ ನಂಬರ್ ಇದೆ, ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ. ಆ ಕಾಲ್ ಮಾಡಿ ಏನು ಗಾಡಿ ಬೇಕು ನಂಗೆ ಕಾಲ್ ಮಾಡಿ, ನಾನು ಇಮಿಡಿಯೇಟ್ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಲೋನ್ ಕೂಡ ಆಲ್ ಕರ್ನಾಟಕ ಸರ್. ನೀವು ಕರ್ನಾಟಕದಲ್ಲಿ ಎಲ್ಲಾರೇ ಇರಲಿ, ನಾನು ಲೋನ್ ಕೊಡ್ತೀನಿ ಕರ್ನಾಟಕ. ನಿಮ್ಗೆ ಎಲ್ಲಿರೋ ಲೋನ್ ಆಲ್ಮೋಸ್ಟ್ ಎಲ್ಲ 100 ಕಿಲೋಮೀಟರ್ಸ್ ಒಳಗಡೆ ಅಂತಾರೆ ನೀವು. ಆಲ್ ಇನ್ ಕರ್ನಾಟಕ ಸರ್, ಆಲ್ ಇನ್ ಕರ್ನಾಟಕ ಎಲ್ಲರೂ ಇರಲಿ ಕರ್ನಾಟಕದಲ್ಲಿ. ನಾನು ಲೋನ್ ಮಾಡ್ಕೊಂಡು ಜವಾಬ್ದಾರಿ ಸರ್ ಅವ್ರಿಗೆ. ನಿಮ್ಮಲ್ಲಿ ಅಕಸ್ಮಾತ್ ಕಾರ್ಗಳಿದ್ರು ಕೂಡ ತಗೊಬನ್ನಿ, ನಾವು ಪರ್ಚೇಸ್ ಮಾಡ್ತೀವಿ. ಅಕಸ್ಮಾತ್ ನಿಮ್ಗೆ ನಮ್ಮಲ್ಲಿ ಸೇಲಿಂಗು, ಬೈಯಿಂಗು, ಪರ್ಚೇಸಿಂಗ್ 3 ಇದೆ. ಮತ್ತು ಎಕ್ಸ್ಚೇಂಜು ಕೂಡ ಇದೆ ನಮ್ಮಲ್ಲಿ. ಎಕ್ಸ್ಚೇಂಜ್ ತೊಗೋತೀವಿ, ಸೇಲಿಂಗ್ ಮತ್ತು ಪರ್ಚೇಸ್ ಮಾಡ್ತೀವಿ, ನಿಮಗೆ ಕೊಡ್ತೀವಿ. ನಮ್ಮಲ್ಲಿ ಯಾವ್ದಾರು ಎಲ್ಲ ಇದೆ. ಬರೀ ಕಾರ್ನ ಸೇಲ್ ಮಾಡೋದಲ್ಲ, ಇವರು ನಿಮ್ಮ ಹತ್ರ ಯಾವ್ದಾದ್ರು ಕಾರ್ ಇದ್ರೆ ಅದನ್ನು ಪರ್ಚೇಸ್ ಕೂಡ ಮಾಡ್ತಾರೆ. ಸೊ ನೀವೇನಾದರೂ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಕಾರ್ ಇದು ನನಗೆ ಬೇಡ, ಬೇರೆದಕ್ಕೆ ಹೋಗ್ತೀನಿ ಅಂತಂದರೆ ನಿಮ್ಮ ಹತ್ರ ಇರೋ ಕಾರ್ನ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಸೊ ಇಷ್ಟೆಲ್ಲ ಫೆಸಿಲಿಟಿ ಶ್ರೀ ಸಿದ್ಧಿವಿನಾಯಕ ಪ್ರೀ ಓನ್ಡ್ ಕಾರ್ ಶೋರೂಮಲ್ಲಿ ಕೊಡ್ತಾ ಇದ್ದಾರೆ. ಸೊ ಜಲ್ದಿ ಕಾಲ್ ಮಾಡಿ ನಿಮಗೆ ಬೇಕಾಗಿರೋ ವೆಹಿಕಲ್ನ ಸೆಲೆಕ್ಟ್ ಮಾಡಿ. ಆ್ಯಂಡ್ ಬಬ್ರೂ ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.